ನಡುವೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ನಡೆಸೋದೇ ದೊಡ್ಡ ಸವಾಲಿನ ಕೆಲಸ. ನಾವು ಕೊರೋನಾ ಟೈಮಲ್ಲಿ ಹೇಳಿದ್ವಿ, ಭಾರತ ಜನಸಂಖ್ಯೆ 140 ಕೋಟಿ, ಆಮೇಲೆ ಅಲ್ಲಿರುವಂಥ ಒಂದು 10 ರಾಷ್ಟ್ರಗಳನ್ನು ಸೇರಿಸಿದ್ರು ಕೂಡ 80 ಕೋಟಿ ಆಗಲ್ಲ ಅಂತ. ಆದರೆ ಭಾರತದ EVM ವಿಶ್ವಾಸಾರ್ಹತೆ ಬಗ್ಗೆ ಪದೇ ಪದೇ ವಿಪಕ್ಷಗಳು ಅಪಸ್ವರ ಎತ್ತಲೇ ಇದೆ. ಇದೀಗ ಕರ್ನಾಟಕದ ಗೃಹ ಸಚಿವ ಪರಮೇಶ್ವರ್ ಕೂಡ EVM ಬಗ್ಗೆ ಆಡಿದ ಮಾತುಗಳು ಭಾರಿ ಸದ್ದು ಮಾಡ್ತಾ ಇದೆ. ಏನು ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ EVM ಬಗ್ಗೆ ಕೇಳಿಸ್ಕೊಂಡು. ಈ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೇನು ಇರೋಣ EVM ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದು, ಒಬ್ರು ಕೂತ್ಕೊಂಡು ಒತ್ಕೊಡ್ರು ಅತ್ಲಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ, ಹಟ್ಟಿ ಒಳಗೆ ಒಬ್ರು ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಅಲ್ಲ, ನಮ್ಮ ಗಡ್ಡೆ ಒಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಇವತ್ತಿಗೂ ಕೂಡ ಯಾದವ ಸಮುದಾಯ ನನ್ನನ್ನ ಕರೆಯೋದೇ ನಮ್ಮಯ್ಯಪ್ಪ ಅಂತ. ಅಂದರೆ EVM ಬಗ್ಗೆ ಅನೇಕ ಪಕ್ಷಗಳು ಅಪಸ್ವರ ಮಾಡಿತ್ತು, EVM ತೆಗಿಬೇಕು, ಯಾವುದೇ ಒತ್ತಿದ್ರು ಕೂಡ BJPಗೆ ಹೋಗುತ್ತೆ, ಹಾಗಾಗಿ ಗೆಲ್ತಾ ಇದ್ದಾರೆ, ಮತ್ತೊಂದು ವಗೇರೆ. EVM ಇಲ್ಲದೇ ಇರೋ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿ ಅವರು ಒಂದು ಕುಶಲೋಪರಿಯಲ್ಲಿ ಮಾತಾಡಿದ್ದು. ಅದನ್ನು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ನೋಡಿರಾ ಗೊತ್ತಾಯ್ತಾ ಕಾಂಗ್ರೆಸ್ ಹೆಂಗೆ ಗೆದ್ದಿದೆ ಅಂತೇಳಿ ಎಲ್ಲ ಒತ್ತಿ ಗೆದ್ದಿದ್ದು ಅಂತೇಳಿ ಪ್ರಕಾರಿಕೆಯಲ್ಲಿ ತೊಡಗಿದೆ. ಇದೀಗ ರಾಜಕೀಯ ಅಖಾಡದಲ್ಲಿ ಕೇಳಿ ಬರ್ತಾ ಇರುವಂಥ ಹೆಸರುಗಳು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ವೆರಿ ಇಂಟ್ರೆಸ್ಟಿಂಗ್. ರಾಷ್ಟ್ರೀಯ ಪಕ್ಷಗಳು ಅಲ್ಲದೆ ಸ್ಥಳೀಯ ಪಕ್ಷಗಳಿಗೂ ನಕಲಿ ಅಭ್ಯರ್ಥಿಗಳ ಬಿಸಿ, ಡೂಪ್ಲಿಕೇಟ್ ಅಭ್ಯರ್ಥಿಗಳ ಬಿಸಿ ತಟ್ಟಿದೆ. ಮತಗಳನ್ನು ವಿಭಜನೆ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಬಳಸುವ ಹಳೆಯ ತಂತ್ರ. ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಸುಮಲತಾ ಅವರ ವಿರುದ್ಧ ಎಷ್ಟು ಸುಮಲತಾ, ಈ ಬಾರಿ DK ಸುರೇಶ್ ವಿರುದ್ಧ 2 DK ಸುರೇಶ್, ಈ ಮಂಜುನಾಥ್ ಅವರ ವಿರುದ್ಧ 3 ಮಂಜುನಾಥ್. ಈ ಬಾರಿ ಇಲ್ವಾ ಅಂತ ನೀವು ಕೇಳ್ಬೋದು. ಈ ಬಾರಿ ಯಾರು ಇಲ್ವಾ ಸರ್ ಅಂತ ಕೇಳಿದ್ರೆ ಎಸ್ ಇದ್ದಾರೆ. ನಕಲಿ ಅಭ್ಯರ್ಥಿಗಳ ಅಬ್ಬರ ಯಾವ ರೀತಿ ಇದೆ ಹೇಳ್ತೀನಿ, ಎಲ್ಲೆಲ್ಲಿ ಅಂತೇಳಿ. ಚಿಕ್ಕಬಳ್ಳಾಪುರ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಅಭ್ಯರ್ಥಿಗಳ ಆರ್ಭಟ ಯಾವ ರೀತಿ ಇದೆ. ಡಾಕ್ಟರ್ ಸುಧಾಕರ್ BJP ಅಭ್ಯರ್ಥಿ, ಅಲ್ಲಿಂದ ಡಾಕ್ಟರ್ K ಸುಧಾಕರ್ ಅಭ್ಯರ್ಥಿ BJP. ಅಲ್ಲಿ ನಕಲಿ ಯಾರು, ಡೂಪ್ಲಿಕೇಟ್ ಸುಧಾಕರ್ N ಮತ್ತು ಸುಧಾಕರ್ D, ಇಬ್ಬರು ನಕಲಿ ಅಭ್ಯರ್ಥಿಗಳು. ನಕಲಿ ಅಲ್ಲ, ಅದೇ ಹೆಸರಿನವರು ನಾಮಿನೇಷನ್ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ಸಿದ್ದರಾಮಯ್ಯ ಎಂಬ ಹೆಸರಿನ ಡಮ್ಮಿ ಅಭ್ಯರ್ಥಿ ಕೂಡ ನಾಮಪತ್ರ ಹಾಕಿದ್ದಾರೆ, ಸಿದ್ದರಾಮಯ್ಯ. ಇನ್ನು ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಮತ್ತು CN ಮಂಜುನಾಥ್, ಇಲ್ಲೂ ಕೂಡ ಹಿಂಗೆ ಇದೆ. ಏನಾಗಿದೆ, ಮಂಜುನಾಥ್ K, ಮಂಜುನಾಥ್ C, CN ಮಂಜುನಾಥ್ ಒರಿಜಿನಲ್, ಮಂಜುನಾಥ್ K, ಮಂಜುನಾಥ್ C, ಇನ್ನೊಬ್ಬರು ಡಮ್ಮಿ ಅಭ್ಯರ್ಥಿಗಳು. ಅದಾದ ನಂತರ ಏನು DK ಸುರೇಶ್ ಇವರ ಹೆಸರಲ್ಲಿ ಇಬ್ಬರು ಇದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ರಾಜೀವ್ ಗೌಡರು. ಬೆಂಗಳೂರು ಉತ್ತರದಲ್ಲಿ BJP ಶೋಭಾ ವರ್ಸಸ್ ಪಕ್ಷೇತರ ಶೋಭಾ. ಅಲ್ಲೊಬ್ಬರು ಶೋಭಾ ಇದ್ದಾರೆ, ಅದು ಶೋಭಾ ಕರಂದ್ಲಾಜೆ, ಇವರು ಜಸ್ಟ್ ಶೋಭಾ. ಆಮೇಲೆ ಕರ್ನಾಟಕ ಚುನಾವಣಾ ಕಣದಲ್ಲಿ ಇನ್ನೊಬ್ಬರು ನಾಯಕ ಇದ್ದಾರೆ, ರಾಹುಲ್ ಗಾಂಧಿ ಕ್ಯಾಂಡಿಡೇಟ್ ಇದ್ದಾರೆ. ರಾಹುಲ್ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ, ಎಚ್ ಡಿ ರೇವಣ್ಣ, ಯಡಿಯೂರಪ್ಪ, PS ಯಡಿಯೂರಪ್ಪ, BS ಯಡಿಯೂರಪ್ಪ ಅಲ್ಲ, PS ಯಡಿಯೂರಪ್ಪ, ಇವರೆಲ್ಲ ನಾಮಿನೇಷನ್ ಸಲ್ಲಿಸಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ಅದರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ.
ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.